ಇವಾಗ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ಇವಾಗ ಎಲ್ಲರೂ ಫಸ್ಟ್ ವೆಯ್ಟಿಂಗ್. ನಮ್ಮ ಫ್ರೆಂಡ್ ಇವಾಗಲೇ ಸರ್ಕಸ್ ಮಾಡಿ ರೂಟ್ ಕಂಡಿದ್ದೀವಿ ಬಂದಿದ್ದಾಳೆ. ನಮ್ಮಮ್ಮ ನಮ್ಮಮ್ಮ ಇಲ್ಲೇ ಇದ್ದಾರೆ. ಇವಾಗ ನಮ್ಮ ಜೊತೆ ಬರ್ತಾ ಇದ್ದಾರೆ. ನಮ್ಮ ಸರ್ ಬಂದು ಬರ್ತಾ ಇದ್ದಾರೆ. ಬ್ಲಾಗರ್, ಕಂಟೆಂಟ್ ಕ್ರಿಯೇಟರ್. ಓಕೆ ಗಾಯ್ಸ್, ಬಾಯ್. ಟ್ರೈನ್ ಸಿಕ್ಮೇಲೆ ಟ್ರೈನ್ ಒಳಗಡೆ ನೋಡೋಣ. ಬಾಯ್. ಟ್ರೈನ್ ಬರೋಕ್ಕಿನ್ನ 10 ನಿಮಿಷ ಇದೆ ಅಂತಾರೆ. ಆಲ್ರೆಡಿ ಹೊಟ್ಟೆ ಹಸಿತಿದೆ ಅಂತ ಕ್ಯಾಂಟೀನ್ ನೋಡ್ಕೊಂಡು ಬಂದಿದ್ದೀವಿ. ನೋಡಿದ್ರೆ ಏನು ಸೆಟ್ ಆಗಿಲ್ಲ. ಇವಾಗ ನಾವು ನೋ ಆಪ್ಷನ್, ವಿ ಆರ್ ಗೋಯಿಂಗ್ ಅಗೇನ್ ಬ್ಯಾಕ್ ಟು ಪ್ಲೇಸ್. ಓಕೆ ಬಾಯ್. ನಾವಿವಾಗ ಬಂದು ಟ್ರೈನಲ್ಲಿ ಅವ್ರಿಗೆ ಟಿಕೆಟ್ ಕನ್ಫರ್ಮ್ ಆಗಿಲ್ಲ ಅಂತ ಟೆನ್ಷನಲ್ಲಿದ್ದಾರೆ. ನೋಡೋಣ ಹೆಂಗಿರುತ್ತೆ. ತಿನ್ಲಿಕ್ಕೆ ಹೋಗ್ತಿ ಅಪೂರ್ವ ತಿಂತಾ ಇದ್ದಾಳೆ. ಆ್ಯಂಡ್ ವಿ ಸ್ಟಾರ್ಟೆಡ್ ಪ್ಲೇಯಿಂಗ್ ಲೂಡೋ ಆ್ಯಂಡ್ ಅವರ್ ಜರ್ನಿ ಸ್ಟಾರ್ಟೆಡ್ ಲೈಕ್ ದಿಸ್. ಏನಪ್ಪ ಅಂದರೆ ನಮ್ಮ ಫ್ರೆಂಡು ನಾನು ಬಂದರೆ ಬರೋಲ್ಲ ಟ್ರಿಪ್ಪಿಗೆ ಅಂದಿದ್ದು ಹುಡುಗಿ. ಇವಾಗ ನಾನು ಟ್ರೈನಲ್ಲಿ ಮಲಗಿದ್ದಾಳೆ. ಮೇಲೆ ತಕ್ಕಂತ ನಾನು ಬರೋಲ್ಲ ಹೋಗಿ ನನ್ನ ಜೊತೆ ಬರೋಲ್ಲ ಅಂದಿದ್ದು ನನ್ನ ಜೊತೆನೇ ಮಾಡ್ಕೊತಿದ್ದೆ. ಹಂಗೆ ಲೈಫ್. ಓಕೆ, ಗುಡ್ ನೈಟ್. ಬೆಳಿಗ್ಗೆ ಬಳ್ಳಾರಿಯಲ್ಲಿ ನೋಡೋಣ. ಟೈಮ್ ನೋಡಿ ಗಾಯ್ಸ್, ಟೈಮ್ 3:50. ಹುಡುಗಿ ನಿದ್ದೆ ಬರ್ತಾಯಿಲ್ಲ, ಸಾಯಿಸ್ತಾ ಇದ್ದಾಳೆ. ಇವಾಗ ಬಳ್ಳಾರಿ ಬಂದು ರೀಚ್ ಆಗಿದ್ದೀವಿ. ಮಾರ್ನಿಂಗ್ 5:20 ಸಮಥಿಂಗ್ ವಿ ಹ್ಯಾವ್ ರೀಚ್ಡ್ ಬಳ್ಳಾರಿ. ನಾವಿವಾಗ ಕಾರಲ್ಲಿ ಹೋಗ್ತಿದ್ದೀವಿ ಸ್ಟೇ ಮಾಡೋ ಪ್ಲೇಸ್. ಓಕೆ, ನಮಗೆ ರೂಮ್ ಕೊಟ್ಟಿದ್ದಾರೆ. ಒಂದಷ್ಟೊತ್ತು ಸ್ಲೀಪ್ ಹಾಕಿ ಆಮೇಲೆ ನೋಡ್ತೀನಿ ರೂಮ್. ನಮಗೆ ರೂಮ್ಸ್ ಎಲ್ಲ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ. ಇಟ್ಸ್ 5:30. 8:30ಗೆ ಬ್ರೇಕ್ಫಾಸ್ಟ್ ಅಂದಿದ್ದಾರೆ. 8:30ಗೆ ರೆಡಿಯಾಗಿ ಬ್ರೇಕ್ಫಾಸ್ಟ್ ತಿನ್ನೋಕೆ ಹೋಗಬೇಕು. ಸೊ ಅಷ್ಟೊತ್ತಿಗೆ ಒಂದು ನ್ಯಾಪ್ ಹಾಕೋಣ ಅಂತ ನಮ್ಮ ಫ್ರೆಂಡ್ ಆಲ್ರೆಡಿ ಮಲ್ಕೊಂಡಿದ್ದಾರೆ. ಓಕೆ, ಆಮೇಲೆ ಬ್ರೇಕ್ಫಾಸ್ಟ್ಗೆ ಹೋಗೋವಾಗ ನೋಡಿಸ್ತೀನಿ ನಿಮಗೆ. ರೂಮ್ ಕೂಡ ಚೆನ್ನಾಗಿದೆ, ನೋಡಿಸ್ತೀನಿ ನಿಮ್ಗೆ ಹೆಂಗಿದೆ ರೂಮ್ ಅಂತ. ನಾವು ಬೆಳಗ್ಗೆ ರೆಡಿಯಾಗಿ ಮೇಲೆ ಬ್ರೇಕ್ಫಾಸ್ಟ್ ಮೇಲೆ ಬಂದಿದ್ವಿ. ಇದೇ ನಾವು ಸ್ಟೇ ಮಾಡಿರೋ ಪ್ಲೇಸಿಂದ ವ್ಯೂ. ಆಮೇಲೆ ನಮಗೆ ಫುಲ್ ಬಿಸಿ ಬಿಸಿ ಪಲಾವ್ ಕಚಂಬರ್ ಕೊಟ್ಟಿದ್ದಾರೆ. ಸಖತ್ತಾಗಿತ್ತು. ಒಂದು ಬ್ಯಾಟಿಂಗ್ ಮಾಡಿ ನಾವು ಆದರೆ ರೆಡಿ ಆಗಿಬಿಟ್ವಿ. ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ನಾವು ರೆಡಿ ಆಗಿಬಿಟ್ಟು ಆ ಈವೆಂಟ್ ಜಾಗಕ್ಕೆ ಹೋಗ್ತಾಯಿದ್ವಿ. ಪ್ರೋಗ್ರಾಮ್ ನಡೆಯೋ ಜಾಗಕ್ಕೆ. ಪ್ರೋಗ್ರಾಮ್ ನಡೆಯೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇವ್ರು ನಮ್ಮ NSS ವೈಸ್ ಪ್ರೆಸಿಡೆಂಟ್, ವಿಡಿಯೋಗ್ರಾಫರ್ ನಮ್ಮ ಫ್ರೆಂಡು. ಹೆಂಗಿದ್ರೆ ಗೊತ್ತು. ಓಕೆ, ಅಲ್ಲಿ ಹೋಗ್ಮೇಲೆ ನೋಡಿಸ್ತೀನಿ. ಬಾಯ್. ನಾವು ಇವಾಗ ಒಳಗಡೆ ಆಡಿಟೋರಿಯಂ ಒಳಗಡೆ ಹೋಗ್ತಾ ಇದ್ವಿ. ಎಂಟ್ರೆನ್ಸ್ ಹಿಂಗೆ ರಂಗೋಲಿ ಎಲ್ಲ ಹಾಕಿ ಸೆಮಿನಾರ್ ಇದ್ದರೆ ಸ್ಟಾರ್ಟ್ ಆಯಿತು. ಒಂದು ಸೆಮಿನಾರ್ ಆಗಿದ ತಕ್ಷಣ ಟೀ ಬ್ರೇಕ್ ಇತ್ತು. ಆಮೇಲೆ ಇನ್ನೊಂದು ಸೆಮಿನಾರ್ ಆಗಿದ ತಕ್ಷಣ ನಾವು ಇಲ್ಲಿ ಊಟಕ್ಕೆ ಲೈನಲ್ಲಿ ನಿಂತಿದ್ದೀವಿ. ನಮಗೆ ಲಂಚ್ ಬಂದುಬಿಟ್ಟು ಬಿಸಿಬೇಳೆಬಾತ್ ಮೊಸರನ್ನ ಕೊಟ್ಟಿದ್ದು. ಅದಾದ್ಮೇಲೆ ಸೆಮಿನಾರ್ ಇತ್ತು. ಮತ್ತು ನಾವೆಲ್ಲ ಒಂದು ಬ್ರೇಕ್ ಸ್ನ್ಯಾಪ್ಸ್ ವೆರಿ ಇಂಪಾರ್ಟೆಂಟ್. ಇವನು ಹಂಗೆ ಇನ್ನೊಂದು ಸೆಮಿನಾರ್ ಅಟೆಂಡ್ ಮಾಡಿ ಮತ್ತು ನಾವು ಇನ್ನೊಂದು ಸರಿ ಟೀ ಬ್ರೇಕ್ ತಗೊಂಡು ಇನ್ನು ಎಲ್ಲಿ ಸೆಮಿನಾರ್ ಕೇಳೋಕ್ಕಾಗ್ದಿರ ಎಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಸರಿ ಹತ್ರದಲ್ಲಿ ಡ್ಯಾಮ್ ಇದೆ. ನಾವು ಅದ್ರ ಡ್ಯಾಮ್ ಹತ್ರ ಹೋಗೋಕ್ಕೆ ಸ್ಟಾರ್ಟ್ ಆದ್ವಿ. ನಾವು ಸನ್ಸೆಟ್ ಡ್ಯಾಮ್ ನೋಡೋಕ್ಕೆ ಬಂದಿದ್ದೀವಿ ಗಾಯ್ಸ್. ಫ್ರೀ ಟೈಮ್. ಫಸ್ಟ್ ಡೇ ಎಲ್ಲ ಸೆಮಿನಾರ್ ಕಂಪ್ಲೀಟ್ ಮಾಡಿಕೊಂಡು ಡ್ಯಾನ್ಸ್ ಶೋ ನಾಟಕ ಎಲ್ಲ ನೋಡ್ಕೊಂಡು ಈಗ ನಾವು ಡಿನ್ನರ್ ತಿಂತಾ ಇದ್ವಿ. ಅಕ್ಕ ಇಸ್ ಆಲ್ರೆಡಿ ಸ್ಲೀಪಿಂಗ್. ಬಸ್ಸಲ್ಲಿ ಜಾಗ ಇಲ್ಲ ಅಂತ ನಿಂತಿದ್ದಾರೆ. ಓಕೆ, ನನಗೇನೆ ಸೀಟ್ ಇಲ್ಲ, ನಮ್ಮ ಫ್ರೆಂಡ್ ಬಂಚ್ಕೊಂಡಿದ್ದಾರೆ. ಓಕೆ ಫೈನ್. ಆಫ್ಟರ್ ಗೋಯಿಂಗ್ ಟು ರೂಮ್ ಐ ವಿಲ್ ಕಂಟಿನ್ಯೂ. ಸೇ ಹಾಯ್. ನಮಸ್ತೆ. ನಾವು ರೂಮಿಗೆ ರೀಚ್ ಆಗಿ ಸೆಟ್ ಆಗಿ ಈ ಥರ ನಮ್ಮ ಡೇ ಕಂಪ್ಲೀಟ್ ಆಯಿತು. ಓಕೆ ಗಾಯ್ಸ್, ಬಾಯ್.